ನಮಸ್ತೆ ರೀ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ಇವತ್ತಿನ ಲಾಗ್ ಏನಂದ್ರಪ್ಪ ಅಂದರೆ ಪುಂಡಿ ಪಲ್ಯ ತೋರಿಸಿನಲ್ರಿ, ಅದನ್ನು ಇವತ್ತು ಮಾಡ್ಬೇಕು ಅಂದ್ಕೊಂಡೀನಿ ರೀ ಫ್ರೆಂಡ್ಸ. ಏನಂದ್ರೆ ಸ್ವಲ್ಪ ರೊಟ್ಟಿ ಅದಾವ ರೀ, ಪುಂಡಿ ಪಲ್ಯ ಸ್ವಲ್ಪ ಪಲ್ಯ ಮಾಡಿರತ್ತಂತಂದು ಪುಂಡಿ ಪಲ್ಯ ತೋರಿಸ್ತೀನಿ ರೀ ನಿಮಗೀಗ. ಅದೇನು ಈಸಿ ಬಿಡ್ರಿ, ಸ್ವಲ್ಪ ಮಾಡಿಬಿಟ್ರೆ ಆಗ್ತದೆ. ತೊಳ್ಕೊಂಡು ಸ್ವಲ್ಪ ಕುದಿಯಾಕೆ ಇಡೋಣ್ರಿ. ಬರ್ರಿ ಹೆಂಗೆ ಮಾಡೋಣ ಅಂತ. ಭಾಳ ಈಸಿ ಐತ್ರಿ, ಅದೇನು ಟಫ್ ಇಲ್ಲ. ಅದ್ರ ತಿನ್ನೋಕೆ ಮಾತ್ರ ಸೂಪರ್ ಇರ್ತೈತಿ. ಏನಂದ್ರೆ ರೊಟ್ಟಿ ಜೋಡಿ ಕಾಂಬಿನೇಷನ್ ಇರ್ತೈತಿ, ಅನ್ನ ಜೋಡಿನೂ ತಿನ್ಬೋದು. ಅದು ಚಪಾತಿ ಜೋಡಿ ಅಷ್ಟೊಂದು ಸರಿ ಅನ್ಸಂಗಿಲ್ಲ. ಫಸ್ಟ್ ಒಂದು ಸ್ವಲ್ಪ ಹುಳಿ ಇರ್ತೈತಿ ರೀ, ಅದು ಸ್ವಲ್ಪ ಕುದಿಸ್ಬೇಕು ರೀ. ಕುದಿಸಿ ನೀರು ತೆಗೆದು ಆಮೇಲೆ ಅದಕ್ಕೆಲ್ಲ ಜೀರಿಗೆ ಅವೆಲ್ಲ ಹಾಕೋದ್ರಿ. ಜೀರಿಗೆ ಹಾಕೊಂಡು ಶೇಂಗಾಕಾಳು ಹಾಕೊಂಡ್ರಿ, ಹಸಿಮೆಣ್ಸಿನ್ಕಾಯಿ ಹಾಕೊಂಡು, ಬೆಳ್ಳುಳ್ಳಿ ಹಾಕೊಂಡ್ರಿ, ಎಲ್ಲ ಹಾಕೊಂಡ್ರಿ. ಬರ್ರಿ ತೋರಿಸ್ತೇನೆ ನಿಮಗೆ ಹೆಂಗೆ ಮಾಡೋದು ಅಂತ ಬರ್ರಿ. ಏನಂದ್ರಪ್ಪ, ನಿಮ್ಗೆ ಇನ್ನೊಂದು ಇಷ್ಟಪಡ್ತೀನಿ ರೀ ಹೇಳಕ್ಕೆ. ನಮ್ಮ ಚಾನಲ್ ಮುಂದುವರಿಯಾಕತ್ತೈತೆ ರೀ. ಹಂಗೆ ಇನ್ನೂ ಸಪೋರ್ಟ್ ಬೇಕು ರೀ, ನಮ್ಗೆ ಇನ್ನೂ ಬೇಕು ರೀ. ಇನ್ನೂ ನೀವು ಸಪೋರ್ಟ್ ಮಾಡತ್ತೀರಿ. ಅವ್ರಿಗೆಲ್ಲ ನಮಗೇನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಲ್ಲ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಅಂತ ಕೇಳ್ಕೊತೀನಿ. ತುಂಬದು ಹೃದಯದ ಧನ್ಯವಾದಗಳು ನಿಮ್ಗೆ. ಯಾಕಂದ್ರೆ ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ರಿ, ಇನ್ನು ಇಷ್ಟೊಂದು ಇದು ಮಾಡಾಕತ್ತೀರಿ, ಮುಂದುವರ್ಸಾಕತ್ತೀರಿ. ನಿಮ್ಮ ಸಪೋರ್ಟು ಹಿಂಗೆ ಬೇಕು ರೀ ನಮ್ಗೆ, ಹಿಂಗೆ ಮುಂದುವರೆಸ್ರಿ ಅಂತ ಕೇಳ್ಕೊತೀನಿ ನಿಮಗೆ ಅಷ್ಟೇ ರೀ. ಮತ್ತು ಏನಂದ್ರೆ ನಾನು ಒಂದು ವರ್ಷದೊಳಗೆ ಅಂದ್ರೆ ಒಂದು 1000 ಆಕ್ಕೈತೆ ಇಲ್ಲ ಅಂತ ಅನ್ನೋದು ಒಂದು ಡೌಟ್ ಇದೆ. ಏನು ಡೌಟ್ ಅನ್ಸಂಗಿಲ್ಲ ರೀ, ಯಾಕಂದ್ರೆ ನಂಗೆ ಸಪೋರ್ಟಾಗಿ ದಿನಕ್ಕೆ ದಿನ 2 3 ಏರಾಕತ್ತಾವ ರೀ. ಅದಕ್ಕೆ ನನ್ನ ಲಾಗ್ ಹೆಂಗೆ ಬಂದೈತೆ ಗೊತ್ತಿಲ್ಲ ರೀ. ಅದಕ್ಕೆ ನೀವು ಹೇಳ್ರಿ, ನನಗೆ ಏನಾರ ಬೇರೆ ರೀತಿ ಹೇಳಂದ್ರೆ ಮಾಡಿಕೊಡ್ತೀನಿ ರೀ, ಮಾಡಿ ತೋರಿಸ್ತೀನಿ. ನನ್ನ ಲಾಗ್ ಹೆಂಗೈತೆ ಅಂತ ಮೆಸೇಜ್ ಹಾಕಿರಿ, ಕಮೆಂಟ್ ಹಾಕಿರಿ. ಯಾರು ಪರಿಚಯ ಇದ್ರೆ ಅವ್ರಿಗೆ ಶೇರ್ ಮಾಡಿರಿ ಪ್ಲೀಸ್ ರೀ. ನನ್ನ ಚಾನಲ್ ಮುಂದುವರಿಸ್ರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸೆ. ಭಾಳ ಮಾತಾಡೋದು ಬೇಡ, ತೋರ್ಸೋದು ಬರ್ರಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೇನೆ. ಮತ್ತೊಂದು ಸಾರಿ ಬರ್ರಿ ತೋರಿಸ್ತೇನೆ ನಿಮ್ಗೆ ಏನು ಅನ್ನೋತಾನೆ. ಸಬ್ಬಸ್ಗಿನ ಸಾರಿ ರೀ, ಸಾರಿ ಪುಂಡಿ ಪಲ್ಯ ರೀ. ಸಬ್ಬಿಗೆ ಸಬ್ಬಸ್ಗೆ ಕಿರಿಸಾಲಿ ಅವೆಲ್ಲ ರೂಢಿ ಆಗ್ಬಿಟ್ಟೈತಲ್ಲ ರೀ, ಹೀಗಾಗಿ ಸಬ್ಬಸ್ಗೆ ಅಂದ್ಬಿಟ್ಟೆ. ಪುಂಡಿ ಪಲ್ಯ ತೋರಿಸ್ತೀನಿ ಬರ್ರಿ. ನೋಡಿ ಫ್ರೆಂಡ್ಸ, ಇಲ್ಲೇ ತೋರಿಸಿ ಪುಂಡಿ ಪಲ್ಯ. ಇದನ್ನು ಸ್ವಲ್ಪ ತೊಳ್ಕೊಂಡ್ರಿ, ಚೆಂದ ತೊಳ್ಕೊಂಡು ಸೋಸ್ಕೊಂಡೆ ಚೆಂದಾಗೆ. ಹಿಂಗೆ ಇರಲಿ, ಏನು ಹೆಚ್ಚೋದು ಬೇಡ, ಏನು ಬೇಡ. ಸ್ವಲ್ಪ ತೊಳ್ಕೊಂಡು ಸ್ವಚ್ಛ ತೊಳ್ಕೊಂಡು. ಭಾಳ ಗೊತ್ತಿಲ್ಲ ನಮ್ಗೆ ಅಷ್ಟಾಗಿ, ನನ್ನ ಮಗಳು ತಿನ್ನಂಗಿಲ್ಲ ಅದಕ್ಕೆ. ಯಾಕಂದ್ರೆ ಇಷ್ಟ ಇದು ಮಾಡಾಕ್ತಂದ್ರೆ ಸ್ವಲ್ಪ ರಾತ್ರಿ ಊಟಕ್ಕೆ ನೀರು ಚೇಂಜ್ ಮಾಡೋಣ ಫ್ರೆಂಡ್ಸಿನ. ನೋಡ್ರಿ ಗಿಡದಾಗಲ್ರಿ ಧೂಳು ಹಾಕೈತಿ, ನೋಡ್ರಿ ಗಿಡದಾಗಲ್ರಿ ಅದು ಧೂಳು ಹಾಕೈತ್ರಿ. ನೋಡಿ ಫ್ರೆಂಡ್ಸ, ನೀರು ಹಾಕಾಕತ್ತೇನೆ ರೀ. ಇವು ಕುದಿಸಿ ಸ್ವಲ್ಪ ಕುದ್ದ ಮೇಲೆ ಬಸದು ಬಿಡೋಣ್ರಿ. ಇದನ್ನು ಫಸ್ಟ್ ಕುದಿಸೋಣ್ರಿ, ಇದನ್ನು ಕುದಿಸಿ ಬಸೀನಿ ರೀ. ಗ್ಯಾಸ್ ಹಚ್ತೀನಿ ರೀ. ಈಗ ನೋಡಿ ಗ್ಯಾಸ್ ಹಚ್ಚೇನಿ ರೀ. ಈಗ ಸ್ವಲ್ಪ ಕುದಿಲ್ರಿ, ಅದು ಕುದ್ದ ಮೇಲೆ ತೋರಿಸ್ತೀನಿ ನಿಮಗೆ ಏನೇನು ಹಾಕೋದ್ರಿ ಏನೇನಿಲ್ಲ ಅಂತಂದು ಬಸಿತೀನಿ ರೀ. ಬಸದ್ಮೇಲೆ ನಿಮ್ಗೆ ಏನೇನಂತ ತೋರಿಸ್ತೀನಿ. ಕುದಿಲ್ರಿ ಅದು ಸ್ವಲ್ಪ ಫ್ರೆಂಡ್ಸ, ಹಿಂಗೆ ಕುದಿಬೇಕ್ರಿ ಅದು ಪಳ ಪಳ. ನೋಡ್ರಿ ಹೆಂಗೆ ಕುದಿಯಾಗತ್ತೆ, ಹುಳಿ ವಾಸನೆ ಹೆಂಗೆ ಬರಾಕತ್ತೆ ನೋಡ್ರಿ. ನೋಡ್ರಿ ಹಿಂಗೆ ಹಾಕತ್ರಿ ಕುದ್ಮೇಲೆ ನೀರು ನೋಡ್ರಿ ಹಿಂಗೆ ಬರ್ತೈತಿ. ಇದು ಹುಳಿ ಭಾಳ ಐತ್ರಿ ಇದು, ಯಾಕಂದ್ರೆ ಜವಾರಿ ಐತಲ್ಲ ಇದು, ಅದಕ್ಕೆ ಹೂಗ ಬರತ್ತೈತೆ ಫೋನಿಗೆ ರೀ. ನೋಡ್ರಿ ಹಿಂಗೆ ಈಗ ಬಸದ್ ಬಿಡೋಣ್ರಿ, ಇದನ್ನು ಬಸದ್ ಬಿಡೋಣ್ರಿ. ತೆಗೆದು ಬಿಡೋಣ ತಡ್ರಿ. ಓಕೆ, ಹಿಂಗೆ ಬಸ್ತೇನೆ ಫ್ರೆಂಡ್ಸ. ಇದು ಕುಸೋದು ಬಸಿದು ಭಾಳ ಕಷ್ಟ ಅನಿಸ್ತದೆ ರೀ. ಹಂಗೇನಿಲ್ಲ ರೀ, ನೀವು ಹಂಗೆ ತಿಳ್ಕೊಬೇಡ್ರಿ. ಸ್ವಲ್ಪ ಕುದೀತಂದ್ರೆ ಇದು ಮಾಡಿಬಿಡ್ರಿ, ಎಲ್ಲ ಹಾಕಿ ಸಾಮಾನು ಕುದಿಸ್ಬಿಡಿದ್ರಿ ಆತ್ರಿ. ಮತ್ತೆ ಏನಿಲ್ಲ ನೋಡಿದ್ರಿ, ಟಫ್ ಏನಿಲ್ಲ ರೀ. ನೋಡಿರಿ ಹಿಂಗೆ ಕುದಿಯಕ್ಕೆ ಹಾಕ್ಬಿಡು. ಏನೇನು ಬೇಕಂತ ತೋರಿಸ್ತೀನಿ ಬರ್ರಿ. ನೋಡಿ ಫ್ರೆಂಡ್ಸ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಆಮೇಲೆ ಅರಿಶಿನ, ಜೀರಿಗೆ ರೀ. ಆಮೇಲೆ ನಾನು ರವೆ ತೊಗೊಳಂಗಿಲ್ಲ ರೀ, ಸ್ವಲ್ಪ ಮೆತ್ತಗೆ ಇದ್ದು ಅನ್ನ ರೇಷನ್ ಕಣ್ಣ ರೀ. ಅನ್ನ ಹಾಕತ್ತೀನಿ, ಯಾಕಂದ್ರೆ ಚಲೋ ಅನಿಸ್ತದೆ ರೀ. ರವೆ ಹಾಕಿದ್ರೆ ಹಾಕ್ಬೋದು, ರವಾನು ಚಲೋ ಅನಿಸ್ತದೆ ರೀ. ರವಾನು ಚಲೋ ಅನಿಸ್ತದೆ ರೀ. ಹಿಂಗೆ ಬಸ್ಕೊಂಡಿದ್ದು ಹಾಕಿ ನೋಡ್ರಿಲ್ಲ. ಈಗ ಇದಕ್ಕೆಲ್ಲ ಹಾಕ್ತೀನಿ ನೋಡಿರಿ, ಅದ್ರ ಅನ್ನ ಹಾಕಿ. ಆಮೇಲೆ ಶೇಂಗಾಕಾಳು ಹಾಕ್ಬೇಕು ರೀ ಫ್ರೆಂಡ್ಸ. ಶೇಂಗಾಕಾಳು ತೋರಿಸಿಲ್ಲ, ಸುಲಿಬೇಕು ರೀ. ಸುಳಿ ತೋರಿಸ್ತೀನಿ ನಿಮ್ಗೆ. ಶೇಂಗಾಕಾಳು ಅರ್ಶಿನ ರೀ, ಎಲ್ಲ ಹಾಕಿ ನೋಡಿರಿ. ಇದೊಂದು ಸ್ವಲ್ಪ ಕುದಿಬೇಕು ರೀ ಎಲ್ಲ ಫ್ರೆಂಡ್ಸ್. ಕುದಿದಂದ್ರೆ ಹಸಿಮೆಣ್ಸಿಕಾಯಿ ಮುರಿದಕ್ಕೆ ಹಾಕ್ತೇನೆ ರೀ. ನೋಡಿರಿ ಹಾಕೇನಿ ರೀ. ಆಮೇಲೆ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಹಾಕಿದ್ರಿ ಇದಕ್ಕೆ. ಹಾಕಿರ್ತೈತಿ ಇಷ್ಟ ನೋಡಿರಿ.
ಮತ್ತೇನು ಹಾಕಂಗಿಲ್ಲ. ಶೇಂಗಾ ಕಾಳು ಒಂದು ಹಾಕ್ತೀನಿ ಅದಕ್ಕೆ ಸುಲಿ ಬೇಕಿರೋದು ಸುಲಿ ಹಾಕಿರ್ತೇನೆ ರೀ. ಸುಲಿದು ಹಾಕ್ತೀನಿ ಅದಕ್ಕೆ ಸ್ವಲ್ಪ ಕುದಿ ಮಟ ಅಂದ್ರೆ ನೋಡ್ಕೊಂತ ಹಿಂಗೆ ಹಾಕ್ತಿದ್ರಿ. ನೀರು ಹಾಕ್ತೀನಿ ರೀ. ನೀರು ಹಾಕ್ತಂದ್ರೆ ಕುದಿತೈತೆ ರೀ. ನೀರು ಹಾಕ್ಕೊಂಡು ನೋಡಿರಿ ಸ್ವಲ್ಪ ಮುಳುಗು ಮಟ ಕುದಿಬೇಕಲ್ರಿ, ಹಣ್ಣು ಕುದಿಬೇಕಲ್ಲ. ಇದು ಎಣ್ಣೆ ಹಾಕಿನಲ್ಲ ಎಲ್ಲ ಕುದಿತೈತ್ರಿ. ಈಗ ಆಮೇಲೆ ಈಗ ಶೇಂಗಾ ನೋಡಿರಿ, ಶೇಂಗಾ ಹೊಡಿತೇನೆ ರೀ. ಈಗ ಸ್ವಲ್ಪ ಅದ್ರ ಸಾಕು, ಒಂದಿಷ್ಟು ಅದ್ರ ಸಾಕು ನೋಡಿರಿ. ಹೊಡಿತೇನೆ ರೀ ನಾನು, ಹೊಡೆದು ಹಾಕ್ತೇನೆ ಅದಕ್ಕೆ ಶೇಂಗಾ ಕಾಳು ಹಾಕ್ತೇನೆ ರೀ. ನೋಡಿ ಫ್ರೆಂಡ್ಸ್, ಇವು ಶೇಂಗಾ ಕಾಳು ಸುಲ್ಕೊಂಡೆ ಈಗ ಇವನ್ನ ಹಾಕ್ತೇನೆ ನೋಡಿರಿ ಫ್ರೆಂಡ್ಸ್. ನಾನು ಸುಳ್ಳು ಇಡಂಗಿಲ್ಲ, ಬಣ್ಣ ಆಗ್ಬೇಕಂತ ಇದನ್ನ ಹಾಕ್ಬಿಟ್ಟೇನೆ ರೀ ಫ್ರೆಂಡ್ಸ್. ಸಾಕು ಇದು ಹಾಕಿದ್ರೆ ಕುದಿ ಎಲ್ಲ ನೀರು ಹೋಗ್ಬಿಡ್ತದೆ. ಕುದ್ಮೇಲೆ ನೀರು ಹಾಕಿದ್ರೆ ಇದ್ರ ಮೇಲೆ ಮುಚ್ಚಿಬಿಡುತ್ತೆ. ಬೆಳಿಗ್ಗೆ ಕೆಲಸಕ್ಕೆ ಹೋಗೋರಿಗೆ ಆಮೇಲೆ ಎಲ್ಲ ಕಟ್ಟೋದಿದ್ರೆ ಇದನ್ನು ರಾತ್ರಿನ ಮಾಡ್ಕೊಂಡು ಇಟ್ಕೊಂಡು ನೋಡಿ ಫ್ರೆಂಡ್ಸ್. ಲಘು ಆಗ್ತೈತಿ. ನಿಮ್ಗೆ ಇನ್ನೊಂದು ಚಲೋ ಬೆಳಿಗ್ಗೆ ಮಾಡ್ಕೊಂಡು ಒಂದಿಷ್ಟು ರೆಡಿ ಆಕೈತಿ ಬೆಳಿಗ್ಗೆ ರಾತ್ರಿನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಇದೆಲ್ಲ ಆಗಿ ನೋಡಿ. ಆಮೇಲೆ ಇನ್ನೊಂದು ಏನು ಹಾಕಬೇಕಂದ್ರೆ ಅಡಿಗೆ ಹಾಕೋದು ಸಕ್ಕರೆ ಹಾಕೋದು. ಈಗ ರಾತ್ರಿ ಅನ್ನಂಗಿಲ್ಲ ನಾವು ಇದಕ್ಕೆ ರುಚಿ ತಕ್ಕಷ್ಟು ಹಾಕೋದ್ರಿ. ಅದಷ್ಟು ಹಾಕಿಲ್ಲ ನಾನು ಲಾಸ್ಟಿಗೆ ಹಾಕ್ತೀನಿ ನಾನು. ಈಗ ಅದನ್ನೆಲ್ಲ ಕುದ್ದ ಮೇಲೆ ತಿರುಗಬೇಕು ಕಡ್ಗೋ ತೊಗೊಂಡು ನೋಡಿ ಕುದಿ ಹಾಕಿ ಕುದಿಲ್ಲ ಫ್ರೆಂಡ್ಸ್. ಬೆಂಡೆಕಾಯಿ ಜೋಡಿ ಫ್ರೈ ಮಾಡಿರತ್ತಂತ ರೊಟ್ಟಿ ಜೋಡಿ ಪುಂಡಿ ಪಲ್ಯ ಆಮೇಲೆ ಇದು ಬೆಂಡೆಕಾಯಿ ಒಂದು ಫ್ರೈ ಮಾಡ್ತೇನೆ. ಒಂದು ಎರಡು ಅದಾವ್ರಿ ಆಮೇಲೆ ಸ್ವಲ್ಪ ರೊಟ್ಟಿ ಅದಾವ್ರಿ ರೀ. ರೊಟ್ಟಿ ಅದಾವ ಮಾಡಿದ ರೊಟ್ಟಿ ಅದಾವ್ರಿ. ಮುಂಜಾನೆ ಇವು ಹೆಸರು ಕಾಳು ಪಲ್ಯ ಐತ್ರಿ ಮುಂಜಾನೆ ಮಾಡಿದ್ರಿ, ಅದನ್ನ ಬಿಸಿ ಮಾಡೋಕೆ ಸ್ವಲ್ಪ ಅದನ್ನ ಬೇಕಂತ ಅಷ್ಟು ಹಚ್ಕೊಂಡು ಎಲ್ಲ ಐತ್ರಿ. ಅದಕ್ಕೆ ಪುಂಡಿ ಪಲ್ಯ ಮಾಡಿ ಹೆಸರು ಪಲ್ಯ ಐತ್ರಿ ತಿನ್ನಾಕ. ಮುಂಜಾನೆ ಕಟ್ಕೊಂಡು ವಾಕ್ ಮಾಡಿದ್ರಿ. ಅದಕ್ಕೆ ಸ್ವಲ್ಪ ನೆನ್ಸ್ಕೊಳಕ್ಕೆ ಏನಾರು ಬೇಕಲ್ಲ ಅಂತಂದು ಬೆಂಡೆಕಾಯಿ ಫ್ರೈ ಮಾಡಿ ಈಸಿ ಐತ್ರಿ ಭಾಳ. ಇದೆ ಇದನ್ನು ಮುಂದಿನ ತೊಗೊತೀನಿ ರೀ. ಹಿಂದಿನ ಹಂಗೆ ಇರ್ತೈತಿ ಇದು, ಹಿಂದಿನ ಶೇಪ್ ಹಂಗೆ ಇರ್ತೈತಿ. ಮುಂದಿನ ಅಷ್ಟು ತೊಗೊತೀನಿ, ಇದಷ್ಟು ತೊಗೊತೀನಿ ರೀ. ಈಗ ತಗೊಂಡು ತೋರಿಸ್ತೀನಿ ಬರ್ರಿ ನಿಮಗೆ. ನೋಡ್ತಂತೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದಕ್ಕೆ ಗುರಿ ಹಾಕಿ ನೋಡಿ ಹಾಕೇನೆ ಸ್ವಲ್ಪ ಎಣ್ಣೆ ಇದಕ್ಕೆ ಸ್ವಲ್ಪ ಗುರಿ ಹಾಕ್ಬಿಡ್ತಾ ನೋಡಿ. ಕಡಾಯಿ ಇಲ್ಲನ ಬೆಳಿತಾರೆ ಮಾಡಬೇಕು ನೋಡಿರಿ. ನೋಡಿರಿ ಇದು ಅಡಿಗೆ ಸಕ್ಕರೆ ರೀ, ಗುರ ಪುಡಿ ರೀ, ಇದಕ್ಕೆ ಹಾಕೊಂಡು ನೋಡಿರಿ. ಅದಕ್ಕೆ ಇಷ್ಟ ನೋಡಿ. ರೆಡಿ ಆಯ್ತು ನೋಡಿರಿ ಬೆಂಡೆಕಾಯಿ ಫ್ರೆಶ್ ರೀ. ಬೆಂಡೆಕಾಯಿ ಫಿಶ್ ರೆಡಿ ಆಯ್ತು ನೋಡಿರಿ, ಮಸ್ತಾಗಿ ನೋಡಿರಿ. ಬರ್ರಿ ಪುಂಡಿ ಪಲ್ಯ ನೋಡೋಣ ಬರ್ರಿ. ನೋಡಿ ಫ್ರೆಂಡ್ಸ್ ರೆಡಿ ಆಗೈತೆ ನೋಡಿರಿ ಪುಂಡಿ ಪಲ್ಯ ಬೆಂಡೆಕಾಯಿ ಫ್ರೈ. ನೋಡಿ ಫ್ರೆಂಡ್ಸ್ ರೆಡಿ ಆಗೈತೆ ನೋಡಿರಿ. ನೋಡಿರಿ ಚೆನ್ನಾಗೈತೆ ನೋಡಿರಿ. ಚೆನ್ನಾಗೆ ರುಬ್ಬಿದೆ ಕೈಲಿ ಕಡ್ಗೋಲ್ ತೊಗೊಂಡ್ರಿ. ಬರ್ರಿ ರೊಟ್ಟಿ ಜೋಡಿ ತಿನ್ನೋದು ಬರ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಈ ಪಲ್ಯ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಓಕೆ ಬಾಯ್ ರೀ. ಓಂ ಸಾಯಿರಾಮ್. ಓಂ ಸಾಯಿರಾಮ್.